Welcome to Prakriti Learning School. Today we will learn about North Indian famous dynasty, Gupta dynasty. ಗುಪ್ತರ ಸಾಮ್ರಾಜ್ಯದ ಬಗ್ಗೆ ನಾವು ಒಂದು ತಿಳಿದುಕೊಳ್ಳೋಣ. ಈ ಸಾಮ್ರಾಜ್ಯದ ಫೌಂಡರ್ ಅಂದರೆ ಸ್ಥಾಪಕರು ಶ್ರೀಗುಪ್ತ. ಸುವರ್ಣ ಯುಗ, ಗೋಲ್ಡನ್ ಎರಾ, ಬಂಗಾರದ ಯುಗ ಎಂದೇ ಕರೆಯಲ್ಪಡುವ ಈ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳಲು ಇರುವ ಮೂಲಾಧಾರಗಳು ಅಂದರೆ ಸಾಕ್ಷಿಗಳು. ಫಸ್ಟ್ ಒನ್ ಈಸ್ ಪ್ರಯಾಗ ಪ್ರಶಸ್ತಿ ಶಾಸನ. ಅಂದರೆ ಮೊನ್ನೆ ನೀವೆಲ್ಲ ನೋಡಿದ್ದೀರಿ ಅಲ್ಲವೇ, ಪೂರ್ಣ ಮಹಾ ಕುಂಭಮೇಳ ನಡೆದ ಪ್ರಯಾಗರಾಜಿನಲ್ಲಿ ಈ ಶಾಸನವು ಇದೆ. ಸೆಕೆಂಡ್ ಒನ್ ಈಸ್ ಭಾರತದ ಶೇಕ್ಸ್ಪಿಯರ್ ಎಂದೇ ಕರೆಯಲಾಗುವ ಕಾಳಿದಾಸನ ಕೃತಿಗಳು. ಕಾಳಿದಾಸನ ಪ್ರಸಿದ್ಧ ನಾಟಕ ಶಾಕುಂತಲೆ. ನೀವೆಲ್ಲ ಅದರ ಬಗ್ಗೆ ತಿಳಿದುಕೊಂಡಿದ್ದೀರಿ ಅಲ್ಲವೇ. ನಾನು ಕೂಡ ಶಾಕುಂತಲೆ ವೇಷ ಹಾಕಿದ್ದೆ. ಥರ್ಡ್ ಒನ್ ಈಸ್ ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಮ್ಮ. ಇನ್ನು ಈ ಡೈನಸ್ಟಿಯ ಫೇಮಸ್ ಕಿಂಗ್ ಸಮುದ್ರಗುಪ್ತ. ಈತನು ಕೇವಲ ದಿಗ್ವಿಜಯಿ ಮಾತ್ರ ಆಗಿರದೆ ಈತನು ಕವಿ ಸಂಗೀತಗಾರನು ಮತ್ತು ವಿದ್ವಾಂಸನಾಗಿದ್ದನು. ಈತನಿಗೆ ಕವಿಗಳ ರಾಜ ಎಂಬ ಬಿರುದು ಇದೆ. ಈತನ ಸಂಗೀತ ಪ್ರೀತಿಗೆ ಸಾಕ್ಷಿಯಾಗಿರುವ ಒಂದು ಚಿನ್ನದ ನಾಣ್ಯವನ್ನು ಪ್ರಿಂಟ್ ಮಾಡಿಸಿದ್ದ. ಅದರಲ್ಲಿ ಒಬ್ಬ ವ್ಯಕ್ತಿ ವೀಣೆಯನ್ನು ಹಿಡಿದುಕೊಂಡು ಕುಳಿತಿರುವ ಚಿತ್ರವಿದೆ. ಇನ್ನು ಇತಿಹಾಸದಲ್ಲಿ ಸುವರ್ಣ ಯುಗ, ಗೋಲ್ಡನ್ ಎರಾ ಎಂದು ಏಕೆ ಕರೆಯುತ್ತೇವೆ? ಇವರ ಕಾಲದಲ್ಲಿ ಧರ್ಮ, ಶಿಕ್ಷಣ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ತಂತ್ರಜ್ಞಾನ ಈ ಎಲ್ಲ ಕ್ಷೇತ್ರಗಳಲ್ಲಿ ಸರ್ವಾಂಗೀಣ ಬೆಳವಣಿಗೆ ಆಗಿದೆ. ಯಾರ ಕ್ಷೇತ್ರಗಳಲ್ಲಿ ಯಾರ್ಯಾರಿದ್ದಾರೆ ನೋಡ್ಕೊಂಬರಲ್ವಾ? ಧನ್ವಂತ್ರಿ, ಆಯುರ್ವೇದಿಕ್ ಪಿತಾಮಹ, ಚರಕ ಸಂಹಿತೆ, ಸುಶ್ರುತ, ಭಾರತದ ಮೊದಲ ಶಸ್ತ್ರಚಿಕಿತ್ಸಕ. ಈತನು ಗಾಯಗೊಂಡಿರುವ ಸೈನಿಕರಿಗೆ ಆಪರೇಷನ್ ಮಾಡುತ್ತಿದ್ದ. ಅಮರಸಿಂಹ ಅಮರಕೋಶ. ಈತನು ಸಂಸ್ಕೃತದ ಬಗ್ಗೆ ಬರೆದಿದ್ದಾನೆ. ಅದನ್ನು ಸಂಸ್ಕೃತದ ನಿಘಂಟು ಎಂದು ಕರೆಯುತ್ತಾರೆ. ಆ ಬುಕ್ಕು ಸಂಸ್ಕೃತವನ್ನು ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಬುಕ್. ವಿಷ್ಣು ಶರ್ಮಾ. ಈತನು ಪಂಚತಂತ್ರದ ಬಗ್ಗೆ ಬರೆದಿದ್ದಾನೆ. ಅದರಲ್ಲಿ ಪ್ರಾಣಿಗಳು ನೀತಿ ಕಥೆಯನ್ನು ಹೇಳುತ್ತಾರೆ. ಬ್ರಹ್ಮಗುಪ್ತ. ಈತನು ಸೊನ್ನೆಯನ್ನು ಕಂಡುಹಿಡಿದಾನೆ. ಆರ್ಯಭಟ. ಈತನು ಚಂದ್ರ, ಸೂರ್ಯವನ್ನು ಮತ್ತು ಭೂಮಿಗಳ ಬಗ್ಗೆ ತಿಳಿಸಿದ್ದಾನೆ. ಇನ್ನು ಇವರ ಕಾಲದಲ್ಲಿ ಪಂಚತಂತ್ರ, ಲೋಹಶಾಸ್ತ್ರ, ಮಂತ್ರಶಾಸ್ತ್ರ, ಜ್ಯೋತಿಷ್ಯ
ಶಿಲ್ಪಶಾಸ್ತ್ರ 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 ಈ ಎಲ್ಲ ಕ್ಷೇತ್ರಗಳಲ್ಲಿ ಜಗತ್ತು ಕತ್ತಲೆ ಇದ್ದಾಗ ನಮ್ಮ ಭಾರತವು ಜ್ಞಾನದ ಬೆಳಕನ್ನು ನೀಡಿದೆ. ಇನ್ನು ಇವರ ಲೋಹಶಾಸ್ತ್ರ ಪರಿಮಿತಿ ಎಷ್ಟಿತ್ತೆಂದರೆ ಡೆಲ್ಲಿ ಸಮೀಪ ಮೇರಲ್ಲಿಯಲ್ಲಿ ಕಬ್ಬಿಣದ ಸ್ತಂಭ ಇಂದಿಗೂ ಮಳೆ ಚಳಿ ಬಿಸಿಲಿಗೆ ಮೈವೊಡ್ಡಿಕೊಂಡು ನಿಂತಿದೆ. ಇರುವುದು ಇವರ ಪರಿಮಿತಿ ಎಷ್ಟಿತ್ತೆಂಬುದನ್ನು ತಿಳಿಸುತ್ತದೆ. ಥ್ಯಾಂಕ್ ಯು.